ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ನಾವು ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಈ ವಿಡಿಯೋದಲ್ಲಿ ಡಾವಿಂಚಿ ರಿಸಾಲ್ವಲ್ಲಿ ಸ್ಕೈ ರಿಪ್ಲೇಸ್ಮೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಸಿಕಲಿ ಸ್ಕೈ ರಿಪ್ಲೇಸ್ಮೆಂಟು ಡಾವಿಂಚಿ ರಿಸಾಲ್ವಲ್ಲಿ 3 ಥರ ಮಾಡ್ಬೋದು. ಒಂದು ಫ್ಯೂಷನಲ್ಲಿ, ಇನ್ನು 2 ಟೈಪು ಕಲರ್ ಪೇಜಲ್ಲಿ ಮಾಡ್ಬೋದು. ಸೊ ನಾವೀಗ ಫ್ಯೂಷನಿಗೆ ಇನ್ನೂ ಹೋಗಿಲ್ಲ, ಹಾಗಾಗಿ ಕಲರ್ ಪೇಜಲ್ಲಿ ಹೇಗೆ 2 ಥರ ಸ್ಕೈ ರಿಪ್ಲೇಸ್ಮೆಂಟ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಸ್ಕೈ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಕೈ ರಿಪ್ಲೇಸ್ಮೆಂಟ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ನೋಟ್ ಹೇಳ್ತೀನಿ. ನೀವು ಯಾವಾಗಲಾದರೂ ಸ್ಕೈ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಕ್ಲಿಪ್ ತೊಗೊಂಡ್ರೆ ಅದರಲ್ಲಿ 2 ಇಂಪಾರ್ಟೆಂಟ್ ವಿಷಯನ ನೋಟ್ ಮಾಡ್ಕೋಬೇಕು. ಒಂದು, ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡು ಮತ್ತು ಫೋರ್ಗ್ರೌಂಡು 2 ಕಲರ್ ಮತ್ತು ಕಾಂಟ್ರಾಸ್ಟು 2 ಸಪ್ರೇಷನ್ ಕ್ಲೀನಾಗಿರಬೇಕು. ಸೊ ಇಲ್ಲಿ ನಮ್ಮ ಗ್ರಾಸ್ ಏರಿಯಾ ಇದು ಫೋರ್ಗ್ರೌಂಡು, ನೆಕ್ಸ್ಟು ಸ್ಕೈ ಬ್ಯಾಕ್ಗ್ರೌಂಡು. ಇಲ್ಲಿ ನಮ್ಮ ಸ್ಕೈ ಕ್ಲೀನಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಸಪ್ರೇಷನ್ ಇದೆ, ಒಂದು ಕಾಂಟ್ರಾಸ್ಟ್ ಸಪ್ರೇಷನ್ ಇದೆ, ಹಾಗೂ ಕಲರ್ ಸಪ್ರೇಷನ್ ಕೂಡ ಇದೆ. ಇಂಥ ಕೇಸ್ಗಳಲ್ಲಿ ಸ್ಕೈ ರಿಪ್ಲೇಸ್ಮೆಂಟು ನೀಟಾಗುತ್ತೆ. ಇಲ್ಲ ಬೈ ಚಾನ್ಸ್ ನಮಗೆ ಇಲ್ಲಿ ಬೇರೆ ಸ್ಕೈ ಇತ್ತು, ಅದನ್ನು ತೆಗಿಬೇಕು ಅಂತಂದರೆ ನಾವು ಫ್ಯೂಷನಲ್ಲೇ ಹೋಗಬೇಕಾಗತ್ತೆ. ಈ ಥರ ಕ್ಲೀನ್ ಕಾಂಟ್ರಾಸ್ಟ್ ಇತ್ತು ಅಂದರೆ ಕ್ಲಿಪ್ಪಲ್ಲಿ ನಾವು ಇದನ್ನ ಈಸಿಯಾಗಿ ಕಲರ್ ಪೇಜಲ್ಲೇ ಮಾಡ್ಬೋದು. ಸೊ ನಾವಿವಾಗ ಸ್ಕೈ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ನಾನಿಲ್ಲಿ ಒಂದು ಸೀರಿಯಲ್ ನೋಡ್ ಹಾಕಿದ್ದೀನಿ. ಇದ್ರ ಮುಂದೆ ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೋತೀನಿ. ಅದನ್ನು ಪ್ಲೇಸ್ ಮಾಡಿ ನೆಕ್ಸ್ಟ್ ಅದನ್ನ ಪ್ಯಾರಲಲ್ ನೋಡ್ ಮಾಡ್ತಾಯಿದ್ದೀನಿ. ಪ್ಯಾರಲಲ್ ನೋಡ್ ಮಾಡಿ ಈ ಬಾಟಮಲ್ಲಿರೋ ನೋಡನ್ನ ನಾನು ಸ್ಕೈಗೆ ಯೂಸ್ ಮಾಡ್ತೀನಿ, ಅಂದರೆ ಸ್ಕೈ ಸೆಲೆಕ್ಷನಿಗೆ ಯೂಸ್ ಮಾಡ್ತೀನಿ. ಮತ್ತು ಈ ಟಾಪಲ್ಲಿರೋ ನೋಡನ್ನ ನನ್ನ ಫೋರ್ಗ್ರೌಂಡ್ ಕರೆಕ್ಷನಿಗೋಸ್ಕರ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಬಾಟಮಲ್ಲಿರೋ ನೋಡಿಗೆ ಬಂದು ನಾನಿಲ್ಲಿ ನೆಕ್ಸ್ಟು ಕ್ವಾಲಿಫೈಯರ್ ಟೂಲ್ ಇರುತ್ತಲ್ಲ, ಈ ಆಪ್ಷನಿಗೆ ಬರ್ತಾಯಿದ್ದೀನಿ. ಕ್ವಾಲಿಫೈಯರಿಗೆ ಬಂದು ನಾನಿಲ್ಲಿ ಈ ಕ್ವಾಲಿಫೈಯರ್ ಟೂಲಲ್ಲಿ ಲಾಸ್ಟಲ್ಲಿ ಒಂದು ಆಪ್ಷನ್ ಇರುತ್ತೆ 3D ಅಂತ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಕ್ವಾಲಿಫಿಕೇಷನ್ 3D ಲೆವೆಲಲ್ಲಿ ಆಗುತ್ತೆ. ಇಲ್ಲಿ ಬಂದು ನಾನಿಲ್ಲಿ ಹೈಲೈಟ್ನ ಆನ್ ಮಾಡ್ಕೋತೀನಿ. ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಐ ಡ್ರಾಪರ್ ಟೂಲ್ ಕಾಣಿಸ್ತಾ ಇದೆಯಲ್ಲ ಪ್ಲಸ್ ಮಾರ್ಕಲ್ಲಿ, ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿ ನಾನು ಸ್ಕೈನ ಸೆಲೆಕ್ಷನ್ ಮಾಡ್ಕೋತೀನಿ. ಈ ಥರ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಸ್ಕೈ ನೀಟಾಗಿ ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ನನ್ನ ಸ್ವಲ್ಪ ಫೋರ್ಗ್ರೌಂಡಲ್ಲಿ ಸ್ವಲ್ಪ ವೈಟ್ ಇದು ಕಾಣಿಸ್ತಾ ಇದೆಯಲ್ಲ, ಅದು ಸ್ವಲ್ಪ ಇಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಈ ಸೆಲೆಕ್ಷನ್ನ ನಾನಿಲ್ಲಿ ಮೈನಸ್ ಕಲರ್ ಡ್ರಾಪ್ ಟೂಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಇದನ್ನು ಮೈನಸ್ ಮಾಡ್ಕೋತೀನಿ. ಫೋರ್ಗ್ರೌಂಡು ಮತ್ತು ಸ್ಕೈ ಸಪ್ರೇಟ್ ಆಗಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಬಂದು ಸ್ವಲ್ಪ ಕ್ವಾಲಿಫೈಯರ್ ಟೂಲಲ್ಲಿ ಪ್ರೀಫಿಲ್ಟರ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಕ್ಲೀನಾಗಿ ಸೆಲೆಕ್ಷನ್ ಆಗೋಕ್ಕೋಸ್ಕರ. ನೆಕ್ಸ್ಟು ಕ್ಲೀನ್ ಬ್ಲ್ಯಾಕ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ನನ್ನ ಬ್ಲ್ಯಾಕ್ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಗೋಕ್ಕೆ. ನೆಕ್ಸ್ಟು ಅದೇ ಥರ ಕ್ಲೀನ್ ವೈಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಬೇಕಿದ್ರೆ ನಾವು ಆಮೇಲೆ ಬೇಕಿದ್ರೂ ಕೂಡ ಮಾಡ್ಕೋಬೋದು. ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೈಲೈಟ್ನ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸೆಲೆಕ್ಷನ್ ಆದಮೇಲೆ ನಮ್ಮ ಸ್ಕೈ ಎಲ್ಲ ಸೆಲೆಕ್ಷನ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಮೀಡಿಯಾ ಪೂಲಿಗೆ ಬಂದು ನಾನಿಲ್ಲಿ ಒಂದು ಸ್ಕೈ ಬ್ಯಾಕ್ಗ್ರೌಂಡ್ನ ತೊಗೊಂಡಿದ್ದೀನಿ. ಅದನ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ನೋಟ್ ಸೆಕ್ಷನಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಡ್ರಾಪ್ ಮಾಡ್ತು ಅಂದಾಗ ನನಗಿಲ್ಲಿ ಇದು ಒಂದು ನೋಟ್ ಥರ ನನಗೆ ಇಲ್ಲಿ ನೋಟ್ ಸೆಕ್ಷನಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದಾದಮೇಲೆ ನಾನು ಈ ಸ್ಕೈ ಫುಟೇಜ್ನ ನಾನಿಲ್ಲಿ ಸೆಲೆಕ್ಷನ್ ಆಗಿದ್ದಿಲ್ಲ, ಅದಕ್ಕೆ ಕನೆಕ್ಟ್ ಮಾಡಬೇಕು. ಇಲ್ಲಿ ನಮ್ಮ RGB ಗ್ರೀನ್ ಲೈನ್ ಇನ್ಪುಟ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ನಾನಿಲ್ಲಿ ಕನೆಕ್ಷನಿಗೆ ತಗೊಂಡು ಹೋದಾಗ ಇಲ್ಲಿ ಒಂದು ಆಲ್ರೆಡಿ ಕನೆಕ್ಟ್ ಆಗಿದೆ. ನನಗೆ ಇನ್ನೂ ಒಂದು RGB ಇನ್ಪುಟ್ ಲೈನ್ ಬೇಕಾಗಿದೆ. ಸೊ ಹಾಗಾಗಿ ನಾನೀಗ ನೋಡಿಗೆ ಬಂದು ನಾನಿಲ್ಲಿ ಎಫೆಕ್ಟ್ಸ್ಗೆ ಬಂದು ನಾನಿಲ್ಲಿ ಮ್ಯಾಚ್ ಮೂವ್ ಅಂತ ಒಂದು ಎಫೆಕ್ಟ್ಸ್ನ ಟೈಪ್ ಮಾಡ್ತಾ ಇದ್ದೀನಿ. ಈ ಎಫೆಕ್ಟ್ನ ಮ್ಯಾಚ್ ಮೂವ್ ಎಫೆಕ್ಟ್ ಇದೆಯಲ್ಲ, ಇದನ್ನು ನಾನು ಈ ನೋಡ್ ಮೇಲೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಡ್ರಾಪ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಒಂದು ಗ್ರೀನ್ ಇನ್ಪುಟ್ ಕಾಣಿಸ್ತಾ ಇದೆ, ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಬೈ ಚಾನ್ಸ್ ನಿಮ್ಮ ಹಳೆ ವರ್ಷನಲ್ಲಿ ಏನಾದರೂ ಆಗಲಿಲ್ಲ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಆ್ಯಡ್ OFX ಅಂತ ಇನ್ಪುಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಬಂದಿದೆ. ನೆಕ್ಸ್ಟ್ ಈ ನೋಡನ್ನ ಈ ಗ್ರೀನ್ ಇನ್ಪುಟ್ ಇದೆಯಲ್ಲ, ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಏನು ಚೇಂಜಸ್ ಕಾಣಿಸಲ್ಲ. ಇಲ್ಲಿ ನಾವು ಸ್ಕೈ ನೋಡ್ಗೆ ಬಂದು ರೈಟ್ ಕ್ಲಿಕ್ ಮಾಡಿ ನಾವಿಲ್ಲಿ OFX ಆಲ್ಫಾ ಅಂತ ಇದೆಯಲ್ಲ, ಇದನ್ನ ಎನೇಬಲ್ ಇರುತ್ತೆ, ಇದನ್ನ ಡಿಸೇಬಲ್ ಮಾಡಬೇಕು. ಡಿಸೇಬಲ್ ಮಾಡಾದಮೇಲೆ ನೆಕ್ಸ್ಟು ಈ ಮ್ಯಾಚ್ ಮೂವ್ ಎಫೆಕ್ಟ್ ಹಾಕಿದ್ದೀವಲ್ಲ, ಇಲ್ಲಿ ಬಂದು ಆಪ್ಷನಲ್ಲಿ ಶೋ ಕಂಟ್ರೋಲ್ಸ್ ಫಾರ್ ಟ್ರ್ಯಾಕಿಂಗ್ ಅಂತ ಆಪ್ಷನ್ ಇದೆ. ಇದನ್ನ ನಾವು ಚೇಂಜ್ ಮಾಡಿ ಕಂಪೋಸಿಟಿಗೆ ಇಟ್ಟಾಗ ನಮ್ಮ ಸ್ಕೈ
ಕಾಣಿಸುತ್ತೆ. ಇದನ್ನ ಎನೇಬಲ್ ಡಿಸೇಬಲ್ ಮಾಡ್ಕೊಂಡಾಗ ನಮಗೆ ನಾವು ಅಪ್ಲೈ ಮಾಡಿರೋ ಸ್ಕೈ ಕಾಣಿಸ್ತಾ ಇದೆ. ಸೊ ನಮ್ಮ ಸ್ಕೈ ಬಂದಿದೆ. ನೆಕ್ಸ್ಟು ನಾವು ಈ ಸ್ಕೈ ರಿಪ್ಲೇಸ್ಮೆಂಟ್ ಮಾಡಿರೋದನ್ನ ನಾವೀಗ ಪೊಸಿಷನಿಂಗ್ ಮಾಡ್ಕೋಬೇಕು. ಸೊ ಪೊಸಿಷನ್ ಮಾಡೋಕ್ಕೆ ನಾನಿಲ್ಲಿ ಕಂಪೋಸಿಟಿಂಗಲ್ಲಿ ಇತ್ತಲ್ಲ, ಶೋ ಕಂಟ್ರೋಲ್ಸ್ ಫಾರ್ ಕಂಪೋಸಿಟಿಂಗ್ ಅಂತ, ಅದನ್ನ ಚೇಂಜ್ ಮಾಡಿ ನಾನು ಪೊಸಿಷನಿಗೆ ಇಡ್ತಾಯಿದ್ದೀನಿ. ಪೊಸಿಷನಿಗೆ ಇಟ್ಟಾಗ ನೆಕ್ಸ್ಟ್ ಇಲ್ಲಿ ಔಟ್ಪುಟ್ಟು ಸಹ ಕಂಪೋಸಿಟಿಂಗಲ್ಲಿ ಇಟ್ಕೊಂಡು ಶೋ ಕಂಟ್ರೋಲ್ಸ್ ಫಾರ್ ಆಪ್ಷನ್ನ ಪೊಸಿಷನಿಗೆ ಇಟ್ಟು ನಮಗೆ ಇಲ್ಲಿ ಒಂದು ಗ್ರಿಡ್ ಕಾಣಿಸುತ್ತೆ. ಈ ಗ್ರಿಡ್ ನಾವು ಹೇಗೆ ಬೇಕಾದರೂ ನಾವು ಕಂಪೋಸಿಟ್ ಮಾಡ್ಕೋಬೋದು, ನಮ್ಮ ಸ್ಕೈನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಇದನ್ನು ಮೇಲೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಒಂದಿಷ್ಟು. ಇದನ್ನ ನಾವು ಝೂಮ್ ಮಾಡಿ ನೋಡಿದಾಗ ಇಲ್ಲಿ ನನಗೆ ಸ್ವಲ್ಪ ಈ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮೌಂಟೇನ್ಸ್ ಕಾಣೋ ಅಷ್ಟು ನಾನಿಲ್ಲಿ ಪೊಸಿಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಕೀ ಸ್ವಲ್ಪ ವೈಟ್ ಶಾಡೋ ಬಾರ್ಡ್ರ್ ಬರ್ತಾಯಿದೆ. ಸೊ ಅದನ್ನು ಇಲ್ಲಿ ನಾನಿಲ್ಲಿ ಮತ್ತೆ ಬಂದು ಕ್ವಾಲಿಫೈಯರಲ್ಲಿ ನಾನಿಲ್ಲಿ ಕ್ಲೀನ್ ವೈಟ್ ಇದೆಯಲ್ಲ, ಇದನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಬಾರ್ಡ್ರಸ್ ಎಲ್ಲ ರಿಮೂವ್ ಆಗ್ತಾ ಇದೆ. ಸ್ಕೈನ ಪೊಸಿಷನಿಂಗ್ ಮಾಡ್ಕೊಂಡಾದ್ಮೇಲೆ ತುಂಬ ಇಂಪಾರ್ಟೆಂಟು ನಮ್ಮ ಟ್ರ್ಯಾಕಿಂಗು. ನಮ್ಮ ಫೋರ್ಗ್ರೌಂಡ್ ಹೇಗೆ ಮೂವ್ ಆಗ್ತಾ ಇದೆ ಅದೇ ಥರ ನಮ್ಮ ಸ್ಕೈ ಕೂಡ ಮೂವ್ ಆಗಬೇಕು, ಇಲ್ಲಾಂದರೆ ಅದು ತುಂಬ ವಿಯರ್ಡಾಗಿ ಕಾಣುತ್ತೆ. ಸೊ ಹಾಗಾಗಿ ನಾವು ಟ್ರ್ಯಾಕಿಂಗ್ ಮಾಡೋಕ್ಕೋಸ್ಕರ ನಾನಿಲ್ಲಿ ನಮ್ಮ ಪೊಸಿಷನಿಂಗ್ ಇತ್ತಲ್ಲ, ಇಲ್ಲಿಂದ ಆಪ್ಷನ್ ತೆಗೆದು ಟ್ರ್ಯಾಕಿಂಗ್ ಇಡ್ತಾಯಿದ್ದೀನಿ. ಟ್ರ್ಯಾಕಿಂಗ್ ಇಟ್ಟು ನಮ್ಮ ಔಟ್ಪುಟ್ನ ಕಂಪೋಸಿಟ್ಗೆ ಇಡ್ತಾಯಿದ್ದೀನಿ. ಸೊ ಇಟ್ಟು ನಾನಿಲ್ಲಿ ಸ್ಕ್ರೀನ್ ಮೇಲೆ ಬಂದು ಒಂದು ಟ್ರ್ಯಾಕಿಂಗ್ ಪಾಯಿಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಝೂಮ್ ಮಾಡಿಕೊಂಡು ನಾನಿಲ್ಲಿ ಈ ಹಿಲ್ಲಿದೆಯಲ್ಲ, ಈ ಪಾಯಿಂಟಲ್ಲಿ ಒಂದು ಟ್ರ್ಯಾಕಿಂಗ್ ಪಾಯಿಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಚಿಕ್ಕದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ರೆಡ್ ಡಾಟು, ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ಕೋತಾ ಇದ್ದೀನಿ. ಚಿಕ್ಕದು ಮಾಡಿಕೊಂಡು ಇಲ್ಲಿ ನನ್ನ ಫಸ್ಟ್ ಫ್ರೇಮ್ ಇರುತ್ತಲ್ಲ, ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಲ್ಲಿಗೆ ಬಂದು ಕಂಪ್ಲೀಟ್ ವಿಡಿಯೋನ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಟ್ರ್ಯಾಕ್ ಮಾಡೋಕ್ಕೆ ಇಲ್ಲಿ ಟ್ರ್ಯಾಕಿಂಗ್ ಕಂಟ್ರೋಲ್ಸ್ ಅಂತ ನಮ್ಮ ರೈಟ್ ಸೈಡಿಗೆ ಬಂದರೆ ಮ್ಯಾಚ್ ಮೂವ್ ಎಫೆಕ್ಟಲ್ಲಿ ಇಲ್ಲಿ ಟ್ರ್ಯಾಕ್ ಫಾರ್ವರ್ಡ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡ್ತು ಅಂದರೆ ನಮ್ಮ ಕ್ಲಿಪ್ಪು ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಟ್ರ್ಯಾಕಿಂಗಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಮ್ಮ ಕ್ಲಿಪ್ಪು ಟ್ರ್ಯಾಕ್ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮ್ಮ ಸ್ಕೈ ಸ್ವಲ್ಪ ಫ್ರೇಮಿಂದ ಸ್ವಲ್ಪ ಈಚೆ ಬಂದಿದೆ. ಸೊ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ನೆಕ್ಸ್ಟ್ ನಾನಿಲ್ಲಿ ಅದನ್ನೇ ಪೊಸಿಷನಿಗೆ ಬಂದು ಸ್ವಲ್ಪ ಇದನ್ನು ಈ ಕಡೆಗೆ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಟ್ರ್ಯಾಕಿಂಗು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟು ನಾವಿವಾಗ ಇಲ್ಲಿ ನಮ್ಮ ಫೋರ್ಗ್ರೌಂಡು ಮತ್ತು ಬ್ಯಾಕ್ಗ್ರೌಂಡು ಎರಡು ಸಪ್ರೇಟ್ ಆಗಿದೆ. ಇಲ್ಲಿ ನಾನಿಲ್ಲಿ ವರ್ಕ್ ಮಾಡೋದಾದರೆ ಇದು ನಮ್ಮ ಫೋರ್ಗ್ರೌಂಡು, ಇಲ್ಲಿ ಪ್ಯಾರಲಲ್ ನೋಡ್ ಹಾಕಿದ್ದೀನಲ್ಲ, ಇಲ್ಲಿ ಮೇಲ್ಗಡೆ ಇರೋ ನೋಡು ಇಲ್ಲಿ ನಮ್ಮ ಫೋರ್ಗ್ರೌಂಡಿಗೆ, ನೆಕ್ಸ್ಟು ಇದು ಆ್ಯಸ್ ಇಟ್ ಈಸು ನಮ್ಮ ಸ್ಕೈಗೆ. ಸೊ ನಾವೀಗ ಎರಡನ್ನೂ ಮ್ಯಾಚ್ ಮಾಡಬೇಕು. ಸೊ ಮ್ಯಾಚ್ ಮಾಡೋಕ್ಕೋಸ್ಕರ ನಾನಿಲ್ಲಿ ನಮ್ಮ ಸ್ಕೈ ನೋಡಲ್ಲಿ ಸ್ವಲ್ಪ ನಾನು ಇದನ್ನ ಆಫ್ ಮಾಡ್ತಾಯಿದ್ದೀನಿ. ಎಫೆಕ್ಟಲ್ಲಿ ಆಫ್ ಮಾಡಿ ನಾನಿಲ್ಲಿ ಸ್ವಲ್ಪ ಸ್ಕೈನ ಸ್ವಲ್ಪ ವಾರ್ಮಿಶ್ ಟೋನಿಗೆ ಟರ್ನ್ ಮಾಡ್ತಾಯಿದ್ದೀನಿ, ಅಂದರೆ ನನ್ನ ಫೋರ್ಗ್ರೌಂಡ್ ಅಂದರೆ ಗ್ರಾಸ್ ಏರಿಯಾಗೆ ಮ್ಯಾಚ್ ಮಾಡೋಕ್ಕೆ. ಸ್ವಲ್ಪ ಅಂದರೆ ನನ್ನ ಟೆಂಪಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಇದಿಷ್ಟು ಚೇಂಜ್ ಮಾಡಿ ನೆಕ್ಸ್ಟು ನಾನು ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೋತೀನಿ. ಸೊ ನನಗೆ ಈಗ ಒಂದು ಓವರಾಲ್ ಇಮೇಜ್ನ ಮ್ಯಾಚ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿಕೊಂಡೆ ನಮ್ಮ ಸ್ಕೈನ. ನೆಕ್ಸ್ಟು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಓವರಾಲ್ ಲುಕ್ನ ರೌಂಡ್ ಇಮೇಜ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನೋಡೋಣ. ನೆಕ್ಸ್ಟು ನಾನಿಲ್ಲಿ ಪವರ್ ವಿಂಡೋ ಆಪ್ಷನಿಗೆ ಬರ್ತಾಯಿದ್ದೀನಿ. ಪವರ್ ವಿಂಡೋ ಆಪ್ಷನಿಗೆ ಬಂದು ನಾನಿಲ್ಲಿ ಒಂದು ಗ್ರೇಡಿಯಂಟ್ ಪವರ್ ವಿಂಡೋ ತೊಗೊಂಡು ನಾನಿಲ್ಲಿ ನನ್ನ ಫೋರ್ಗ್ರೌಂಡಿಗೆ ಪ್ಲೇಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಿ ನಾನಿಲ್ಲಿ ಸ್ವಲ್ಪ ಗಾಮ ಮತ್ತು ಗೇನು ಎರಡು ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿ ನೆಕ್ಸ್ಟು ಇನ್ನೊಂದು ಪ್ಯಾರಲಲ್ ನೋಡನ್ನ ಪ್ಲೇಸ್ ಮಾಡ್ಕೋತೀನಿ. ಪ್ಲೇಸ್ ಮಾಡಿಕೊಂಡು ಇನ್ನೊಂದು ಸರ್ಕ್ಯುಲರ್ ಪವರ್ ವಿಂಡೋ ತೊಗೊಂಡು ನಾನಿಲ್ಲಿ ಈ ಥರ ಪ್ಲೇಸ್ ಮಾಡಿಕೊಂಡು
ನೆಕ್ಸ್ಟ್ ಅದನ್ನು ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡಿ ಸಾಫ್ಟ್ನೆಸ್ ಜಾಸ್ತಿ ಮಾಡಿಕೊಂಡು ಇದನ್ನ ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ವರ್ಟ್ ಮಾಡಿಕೊಂಡು ನಾನಿಲ್ಲಿ ಗೇನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಅದೇ ಥರ ನೆಕ್ಸ್ಟ್ ಸ್ವಲ್ಪ ಗಾಮ ಕೂಡ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇನ್ನೂ ಒಂದು ಪ್ಯಾರಲಲ್ ನೋಡನ್ನ ಪ್ಲೇಸ್ ಮಾಡ್ಕೋತೀನಿ. ಈಗ ಇಮೇಜಿಗೆ ಏನು ಬೇಕು ಅಂತ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಬಿಟ್ಟು ಇಲ್ಲಿ ನನ್ನ ಸ್ಕೈ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಬೇಕು ಅನ್ನಿಸ್ತಾ ಇದೆ. ಸೊ ನಾನೀಗ ಇನ್ನೊಂದು ಗ್ರೇಡಿಯಂಟ್ ಪವರ್ ವಿಂಡೋ ತೊಗೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಗೇನ್ನ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಾಮ ಕೂಡ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ಈಗ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ಸೊ ನಾನೀಗ ಓವರಾಲ್ ಇಮೇಜ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟು ಮತ್ತು ಪಿವಿಟ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಓವರಾಲ್ ಇಮೇಜ್ನ ನಾನು ಸ್ವಲ್ಪ ವಾರ್ಮಿಶ್ ಟೋನಿಗೆ ಟರ್ನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟಿಂಟಲ್ಲಿ ನಾನು ಗ್ರೀನಿಶ್ ಕಡೆಗೆ ಮೂವ್ ಮಾಡ್ತಾಯಿದ್ದೀನಿ. ಸೊ ನಾವಿವಾಗ ಇದನ್ನ ಬಿಫೋರ್ ಆಫ್ಟರ್ ನೋಡೋದಾದರೆ, ಬಿಫೋರ್ ಆಫ್ಟರ್ ನೋಡಿದ್ವಲ್ಲ ನಮ್ಮ ವಿಡಿಯೋದಲ್ಲಿ ಸ್ಕೈ ರಿಪ್ಲೇಸ್ಮೆಂಟು ಹೇಗೆ ಮಾಡ್ಬೋದು ಅಂತ. ಸೊ ನೋಡಿದ್ವಲ್ಲ ನಮ್ಮ ವಿಡಿಯೋದಲ್ಲಿ ಕಲರ್ ಪೇಜಲ್ಲಿ ಹೇಗೆ ಸ್ಕೈ ರಿಪ್ಲೇಸ್ಮೆಂಟ್ನ ಮಾಡ್ಬೋದು ಈಸಿಯಾಗಿ ಅಂತ. ಸೊ ನೆಕ್ಸ್ಟು ಇನ್ನೂ ಒಂದು ಆಪ್ಷನ್ ಇದೆ, ಇನ್ನೊಂದು ಟೈಪು. ಇಲ್ಲಿ ನಾವು ಎಫೆಕ್ಟ್ಸಲ್ಲಿ ಬಂದು ಸರ್ಚ್ ಮಾಡ್ತು ಅಂದರೆ ಸ್ಕೈ ರಿಪ್ಲೇಸ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದು ಸ್ಟುಡಿಯೋ ವರ್ಷನ್ ಅವ್ರಿಗೆ ಮಾತ್ರ ಬರುತ್ತೆ, ಮೋಸ್ಟ್ಲಿ ಇದು ಫ್ರೀ ವರ್ಷನ್ ಅವ್ರಿಗೆ ಬರೋಲ್ಲ. ಸೊ ನಾನು ಪ್ರಾಕ್ಟೀಸ್ ಕ್ಲಿಪ್ ಆಗಿ ಈ 2 ಕ್ಲಿಪ್ಪನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಮೋಸ್ಟ್ಲಿ ಈ ಮೆಥಡ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಮೆಥಡ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಕೆಲವು ಫ್ರೀ ವರ್ಷನಲ್ಲಿ ಏನಾದರೂ ಇತ್ತು ಅಂದರೆ ಅವ್ರಿಗೆ ಆಗಲ್ಲ. ಸೊ ಈ ತೋರಿಸಿರೋ ಮೆಥಡ್ನ ಪ್ರಾಕ್ಟೀಸ್ ಮಾಡಿ 2 ಕ್ಲಿಪ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.